ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಇದು 6ನೇ ತಾರೀಕು ಈವ್ನಿಂಗ್ದು. ಆಮೇಲೆ ಹೋಗಿ ಬಂದೆ ಅಲ್ಲ ಅಲ್ಲಿ ಮಾರ್ಕೆಟಿಗೆ ಬೆಳಗ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಕೆನೆ ಅದಿತ್ತು. ಕೆನೆ ತೆಗೆದು ಮನೆಯಾಗೆ ಪಾಕಿಟ್ ಹಾಲು ತೊಗೋತೀವಿ ನಾವು. ಆದಿತ್ಯ ಫುಲ್ ಕ್ರೀಮಿ ಮಸ್ತ್ ಬೆಣ್ಣೆ ಬರ್ತದೆ. ಅದರಿಂದ ಮಜ್ಜಿಗೆ ಮಾಡಿ ಸಾಯಂಕಾಲ ಸ್ವಲ್ಪ ಮಜ್ಜಿಗೆ ಮಾಡಿ ಅದು ಬೆಣ್ಣೆ ನೋಡಿರಿ ಎಷ್ಟು ಬಂದು 3 ದಿವ್ಸಕ್ಕೆ ಚಲೋ ಬರ್ತದೆ ರೀ. ಬೆಣ್ಣೆ 3 ದಿವ್ಸಕ್ಕೆ ನೋಡಿರಿ. ಇದು ಬೆಣ್ಣೆ ತೆಗೆದು ಅದನ್ನು ಹಾಗೆ ಮತ್ತೆ ಫ್ರಿಜ್ನಾಗ ಅಲ್ಲಿಡು ಮಾಡೋದು ಅಂಥೇಳಿ ಹಾಗೆ ಕಾಯಿಸಕ್ಕೆ ಇಟ್ಟ್ಯಾರ. ಇದನ್ನು ಬೆಣ್ಣೆ ಕಾಯಿಸಕ್ಕಿಟ್ಟು ಮತ್ತು ಪಟ ಎಲ್ಲ ಕಸ ಹುಡುಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಸಾಯಂಕಾಲ ಮತ್ತು ಹುಡುಗರು ಸ್ವಲ್ಪ ಓದಿಸೋದು ಇರ್ತದೆ ರೀ. ಎಕ್ಸಾಮ್ ಟೈಮ್ ಬಂದದ. ಅದಕ್ಕೆ ಇದೆಲ್ಲ ಕೆಲಸ ಮಾಡಿಕೊಂಡು ಅವ್ರಿಗೆ ಈವ್ನಿಂಗ್ ಟೈಮ್ ಏನ್ರಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ರೀ. ಮತ್ತು ಸ್ಕೂಲಿಂದ ಬಂದಿರ್ತಾರೆ 4 ಗಂಟೆಗೆ. ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಟು ಅವರು ಚಾ ಕೂತೀವಿ ಅಂದ್ರೆ ಮತ್ತೊಂದು ಸ್ವಲ್ಪ ಊಟ ಟೈಮ್ ನಮ್ಮ ಮನೆಯವ್ರು ಬಂದು ಒಟ್ಟಿಗೆ ಊಟ ಮಾಡೋತನ ನಡೀತು ಅಂಥೇಳಿ ಹಾಗೆ ಈ ಕಡೆ ಬೆಣ್ಣೆ ಕಾಯಿಸಕ್ಕಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿದೆ ರೀ. ನೋಡಿರಿ ಅಷ್ಟು ಬಂದದ್ದು ತುಪ್ಪ ಚಲೋ ಹಾಕದ್ರಿ, ಮಸ್ತ್ ಹಾಕದು. ಆಯ್ತು ಫುಲ್ ಕ್ರೀಮಿ ಹಾಲಿಂದ ನೋಡಿರಿ. ಇದು ಪಾಕಿಟ್ ಹಾಲು ಚಲೋ ಬರ್ತಾವೆ ರೀ. ಚಾನು ಟೇಸ್ಟ್ ಆಗ್ತದೆ ರೀ. ಅದ್ರ ಸ್ವಲ್ಪ ನಿನ್ನೆ ಕನ್ಯಾಕ್ ಹೋಗಿದ್ದೇವಲ್ಲ ರೀ, ಅದು ಬ್ರೆಡ್ ತಂದಿದ್ದೆ ನಿನ್ನೆ. ಅದಕ್ಕೆ ಬ್ರೆಡ್ಡಿಗೆ ಸ್ವಲ್ಪ ಮುಂಜಾನೆ ಬಟಾಟೆ ಪಲ್ಯ ಇತ್ತು ಮಾಡಿದ್ದು. ಅದನ್ನೇ ಸಾಸ್ ಗೀಸ್ ಹಚ್ಚಿ ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸು, ಸೋಯಾ ಸಾಸ್, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಅಷ್ಟು ಮಿಕ್ಸ್ ಮಾಡಿ ಬ್ರೆಡ್ಡಿಗೆ ಹಚ್ಚಿ ಸ್ವಲ್ಪ ರೋಸ್ಟ್ ಮಾಡಿ ಕೊಟ್ಟೆ ಅಂದ್ರೆ ಅವ್ರಿಗೂ ಸ್ವಲ್ಪ ಚೇಂಜಸ್ ಅನ್ನಿಸ್ತದೆ. ಸಾಯಂಕಾಲ ಅವ್ರಿಗೆ ಸ್ಕೂಲಿಂದ ಬರೋಣ ಏನು ತಿನ್ಬೇಕು ಅನಿಸಿರ್ತದಲ್ಲ ರೀ. ಮತ್ತು ಬೆಳಗ್ಗೆ ಎದ್ದು ನಾಷ್ಟ ಅದೇ ಚಪಾತಿ ಒಲೆ ಅನ್ನಿಸ್ತದೆ ಅಂಥೇಳಿ ಹುಡುಗರಿಗೆ ಸ್ವಲ್ಪ ಏನು ರೋಸ್ಟ್ ಮಾಡಿ ಕೊಟ್ಬೇಕಂತೇಳಿ ರೋಸ್ಟ್ ಮಾಡಾಕತ್ತೀನಿ ರೀ. ರೋಸ್ಟ್ ಮಾಡಿ ಕೊಟ್ಟು ತಿನ್ನಿಸ್ಮ್ಯಾಗ ಸ್ವಲ್ಪ ಚಹಾ ಕುಡ್ದೀವಿ ಅಂದ್ರೆ ಮತ್ತು ಆಮೇಲೆ ಓದಿಸ್ಬೋದು ಕೂತು ನಮ್ಮ ಮನೆಯವ್ರು 8-8:30 ಬರ್ತಾರೆ ರೀ. ಬಂದಮೇಲೆ ಮತ್ತು ಒಟ್ಟಿಗೆ ಊಟ ಮಾಡಕ್ಕೆ ಬರ್ತದೆ ಅಂಥೇಳಿ ನೋಡಿರಿ ರೋಸ್ಟ್ ಮಾಡಾಕತ್ತೀನಿ. ರೋಸ್ಟ್ರೊಳಗೆ ಮಸ್ತ್ ಟೇಸ್ಟ್ ಹಾಕ್ತಾವ್ರಿ, ಭಾರಿ ಕ್ರಿಸ್ಪಿ ಆಗ್ತಾವೆ ರೀ. ಸ್ವಲ್ಪ ಜಾಸ್ತಿ ಬಿಟ್ಟಿವಿ ಗ್ರೀನ್ ಲೈಟ್ ಬಂದಮೇಲೆ ಸ್ವಲ್ಪ ಒಂದು ಸೆಕೆಂಡ್, ಒಂದು 2-3 ಸೆಕೆಂಡ್ ಬಿಟ್ಟಿವಿ ಅಂದ್ರೆ ಚಂದ ರೋಸ್ಟ್ ಹಾಕವು. ಸ್ವಲ್ಪ ಭಾಳ ಕ್ರಿಸ್ಪಿ ಹಾಕವು. ಮತ್ತು ಬೌಳ್ತನ ಬಿಟ್ಟು ಹೊತ್ತಾವ್ರಿ. ಮತ್ತು ಜಲ್ದಿ ಗ್ರೀನ್ ಲೈಟ್ ಹತ್ತಿಲ್ಲ ತೆಗೆದು ಬಿಡ್ಬೇಕು ರೀ. ತೆಗೆದು ನೋಡಿ ಮಸ್ತ್ ಆಗ್ಯಾವ. ಸ್ವಲ್ಪ ಬ್ರೌನ್ ಕಲರ್ ಆಗ್ಯಾವು. ಸ್ವಲ್ಪ ಬಿಟ್ಟಿದೆ ಅಂದ್ರೆ ಭಾಳ ಇದು ಹೊದ್ದಂಗೆ ಹಾಕವು. ಹುಡುಗರು ತಿನ್ನಂಗಿಲ್ಲ ರೀ. ಮಸ್ತಾಗಿದ್ದು ತಿಂದರು. ಆಮೇಲೆ ಹಾಗೆ ಚಾಕಿಟ್ಟು ಚಹಾ ಕುಡಿಲಕತ್ತಿತ್ತು. ಆ ಕಡೆ ಹಾಗೆ ತಿನ್ನಾಕತ್ತಿದ್ರು ಅವರು. ತಿನ್ನೋದು ಮುಗಿಟ್ಕೊಂಡು ಚಹಾ ಈ ಕಡೆ ರೆಡಿ ಆಗಿಬಿಡ್ತದೆ ರೀ. ಚಹಾ ಕುಡಿತಾರೆ ನಮ್ಮ ಹುಡುಗರು, ಹಾಗೇನಿಲ್ಲ ಹಾಲು ಕುಡಿತಾರೆ ರೀ. ಆದರೆ ಈವ್ನಿಂಗ್ ಏನು ತಿಂದ್ಮ್ಯಾಗ ಸ್ವಲ್ಪ ಚಹಾ ಕುಡಿ ರೂಢಿ ಅದ. ಹಾಲಾಗೆ ಸ್ವಲ್ಪ ಚಹಾ ಪುಡಿ ಸಕ್ಕರೆ ಹಾಕಿರ್ತೀನಿ. ಅಷ್ಟು ಚಹಾ ಕುಡಿತೀವಿ. ಚಹಾ ಕುಡಿದು ಆಮೇಲೆ ಚಹಾ ರೆಡಿ. ಚಹಾ ಕುಡಿದ್ವಿ, ಮಸ್ತಾಗಿತ್ತು. ಟೀ ಚಹಾ ಕುಡಿದು ಓದ್ಕೊ ಕೂತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.